ಏನು ಏಕೆ ಹಿಂಗೇಕೆ ನಿನಗಿದೋ ಉತ್ತರ ಬೇಕೆ ಏನು ಏಕೆ ಹಿಂಗೇಕೆ ನಿನಗಿದೋ ಉತ್ತರ ಬೇಕೆ ಏನು ಏಕೆ ಹಿಂಗೇಕೆ ನಿನಗಿದೋ ಉತ್ತರ ಬೇಕೆ ಮೇಲೆ ಎಸೆದ ತುಂಡನೆ ಚೆಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಮರಳಿ ಭೂಮಿಗೆ ಬೀಳುವುದೋ ಮೇಲೆ ಎಸೆದ ತುಂಡನೆ ಚೆಂಡು ಮರಳಿ ಭೂಮಿಗೆ ಬೀಳುವುದೋ ನೆಲದಲ್ಲಿ ಹೂತ ಒಂದು ಬೀಜವು ಮರಳಿ ಹೆಮ್ಮರವಾಗುವುದೋ ನೆಲದಲ್ಲಿ ಹೂತ ಒಂದು ಬೀಜವು ಮರಳಿ ಹೆಮ್ಮರವಾಗುವುದು ಏನು ಏಕೆ ಹಿಂಗೇಕೆ ಪೂರ್ವದಿ ಹುಟ್ಟಿದ ಬೆಂಕಿಯ ಉಂಡೆ ಪಶ್ಚಿಮ ದಿಕ್ಕಿಗೆ ಸರಿಯುವುದೋ ಪೂರ್ವದಿ ಹುಟ್ಟಿದ ಬೆಂಕಿಯ ಉಂಡೆ ಪಶ್ಚಿಮ ದಿಕ್ಕಿಗೆ ಸರಿಯುವುದು ನೀರಲೀಜುವ ರೆಕ್ಕೆಯ ಮೀನು ಮೂಗಿಲ್ಲದೆ ಉಸಿರಾಡುವುದೋ ನೀರಲೀಜುವ ರೆಕ್ಕೆಯ ಮೀನು ಮೂಗಿಲ್ಲದೆ ಉಸಿರಾಡುವುದು ಆಕಾಶದಿ ಫಳಫಳ ಹೊಳೆಯುವ ಚುಕ್ಕೆ ಎಲ್ಲೋ ಬಿದ್ದಂತಾಗುವುದೋ ಆಕಾಶದಿ ಫಳಫಳ ಹೊಳೆಯುವ ಚುಕ್ಕೆ ಎಲ್ಲೋ ಬಿದ್ದಂತಾಗುವುದು ಬಂಡೆಯ ಮೇಲೆ ಇಟ್ಟ ಕೋಲು ಯಾರೋ ಸೆಳೆದಂತಾಗುವುದೋ ಬಂಡೆಯ ಮೇಲೆ ಇಟ್ಟ ಕೋಲು ಯಾರೋ ಸೆಳೆದಂತಾಗುವುದು ಇನ್ನೊಂದು ಹೇಳ್ಬೇಕು, ಆ ಕಡೆ ಪಟೇಲ್ ಸರ್ ಕುಂತಾರಲ್ಲ ಅವರು ಚಿಲಿಪಿಲಿ ಉಲಿವ ಹಕ್ಕಿಯ ಧ್ವನಿಯು ಏಕೆ ಇಂಪಾಗಿರುವುದೋ ಚಿಲಿಪಿಲಿ ಉಲಿವ ಹಕ್ಕಿಯ ಧ್ವನಿಯು ಏಕೆ ಇಂಪಾಗಿರುವುದು ಕಾಡಲಿ ಅಲೆಯುವ ಸಿಂಹದ ಖರ್ಜನೆ ಹೇಗೆ ಒರಟಾಗಿರುವುದೋ ಕಾಡಲಿ ಅಲೆಯುವ ಸಿಂಹದ ಗರ್ಜನೆ ಹೇಗೆ ಒರಟಾಗಿರುವುದು ಏ
ಹಿಂಗೇಕೆ ನಿನಗಿದೋ ಉತ್ತರ ಬೇಕೆ ಏನು ಏಕೆ ನಮ್ಮದೊಂದು ಕಿರಾಣಿ ಅಂಗಡಿ ಇತ್ತು. ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಓದ್ತಾ ಇದ್ವಿ. ಬೆಳಗ್ಗೆ ಸಾಯಂಕಾಲ ಕಿರಾಣಿ ನೋಡೇ ಇರ್ತಿದ್ವಿ. ಹತ್ತಿಮತ್ತೂರು ಅಂತ ಒಂದು ಊರು. ಪ್ರೈಮರಿ ಸ್ಕೂಲ್ ಆದಮೇಲೆ ಹೈಸ್ಕೂಲ್ ನಮ್ಮೂರಲ್ಲಿ ಇರಲಿಲ್ಲ. ಕಿರಾಣಿ ಅಂಗಡಿಯಲ್ಲಿ ಬೆಳಗ್ಗೆ ಕೆಲಸ ಮಾಡಿ ಮತ್ತು ಸಾಯಂಕಾಲ ಕೆಲಸ ಮಾಡ್ತಾ ಕ್ಲಾಸ್ಗೆ ಹೋಗ್ತಿದ್ವಿ. ಬೆಳಗ್ಗೆ